ಸರಿ, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಏಕವಚನದ ಪ್ರಯೋಗ ಇರ್ಬೋದು, ಅಥವಾ ಮತ್ತೆ ನಾವು ಮಸೀದಿಗಳನ್ನು ಕೆಡುತ್ತೀವಿ ಅನ್ನುವಂಥದ್ದು ಇರ್ಬೋದು. ಸೊ ಈ ಹೇಳಿಕೆಯನ್ನು ಸಾಕಷ್ಟು ಖಂಡನೆ ವ್ಯಕ್ತ ಆಗ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆ? ಬೇರೆಯವ್ರ ಬಗ್ಗೆ ಅವರು ಮಾತಾಡಿದರೆ ಅದನ್ನು ನಾವು ಕಂಡಮ್ ಮಾಡ್ಬೋದಾಯಿತು. ಸಿದ್ದರಾಮಯ್ಯನವರು ಅವ್ರ ಜೀವನ ಪೂರ್ತಿ ಏಕವಚನದಲ್ಲೇ ಎಲ್ಲರನ್ನೂ ಮಾತಾಡ್ತಾರೆ. ಅಧಿವೇಶನದಲ್ಲೂ ಏಕವಚನದಲ್ಲೇ ಮಾತಾಡ್ತಾರೆ, ಹೊರಗಡೆನೂ ಏಕವಚನದಲ್ಲೇ ಮಾತಾಡ್ತಾರೆ. ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರಾದರೂ ಕ್ವಶನ್ ಕೇಳಿದ್ರೆ ಅವ್ರಿಗೂ ಏಕವಚನದಲ್ಲೇ ಬೈತಾರೆ. ಆದರೆ ನಮ್ಮ ಪಾರ್ಟಿಯಿಂದ ಈ ಥರ ಏಕವಚನ ಮಾಡುವಂಥ ಪ್ರಯೋಗ ನಾವು ಒಪ್ಪಲ್ಲ, ಅದನ್ನು ಸರಿ ಇಲ್ಲ ಅಂತಲೇ ನಾವು ನಮ್ಮ ಇದು. ಆದರೆ ಸಿದ್ದರಾಮಯ್ಯನವರು ಕೂಡ ಬುದ್ಧಿ ಕಲಿಬೇಕಲ್ಲ. ಅವ್ರು ಬೇರೆಯವ್ರಿಗೆಲ್ಲ ಏಕವಚನದಲ್ಲಿ ಮಾತಾಡಿ ಬೇರೆಯವರೆಲ್ಲ ಅವ್ರನ್ನ ಬಹುವಚನದಲ್ಲಿ ಮಾತಾಡೋ ಅನ್ನೋದು ಎಷ್ಟು ಸರಿ ಇರ್ತೈತೆ? ಅಲ್ಲ, ಪದಗಳು ಬಳಸಿರುವಂಥ ಪದಗಳ ಬಗ್ಗೆ ಆಕ್ಷೇಪ. ಸಿದ್ದರಾಮಯ್ಯನವರು ಅದಕ್ಕಿಂತ ಕೆಟ್ಟ ಕೆಟ್ಟ ಪದಗಳೆಲ್ಲ ಬಳಸಿದಾರಲ್ಲ. ಅದನ್ನು ನಮ್ಮದು ಏಕವಚನ ಪದ ಉಪಯೋಗ ಮಾಡಿದಾರಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅದು ಅವರ ವೈಯಕ್ತಿಕ.